ತಮಗೆ ದೇವ್ರಿಗೆ ಮಾಡ್ತಿದ್ಯಾಕು ನೀವು ಓಡ್ತಿದ್ಯಾಕು ಸಾಕು ನಿನ್ ಹುಡುಗ ಅಲ್ಲಿ ಯಾವ ಮನೆ ಕಂಡಿ ಹೆದರಿಲ್ಲಕ್ಕೆ ನಮಗೆ ನಾ ಅಂದಕ್ಕಾರ ಕೆಟ್ಟ ಬಾಬಾ ಗಂಟ್ಲ ಪಾಯ ಹಾಕ್ಬಿಡ್ತೀನಿ ಏನು ಗಂಟ್ಲ ನೋಡಿಲ್ಲ ಮಾತರ ಅದು ಒಂದು ಈಚೆ ಕಡೆ ಬಾಗಿ ಹೇಳಿದ್ದೆ ಮುಗಿಸಿದೆ ಇದು ಪಕ್ಕಡಿ ನಂದು ಸಾಕಲ್ಲಿ ಏನು ತಂದಿಲ್ಲ ಮಾಡಿ ನಂದು ಈಚೆ ಕಡೆ ಬಾಗ ಅವೇ ಅಂದಾಜು ನೀ ಎಲ್ಲ ಯಾಕೆ ಹಾಕೊಳಕ ಹಾಕೊಳಕ ಮತ್ತೆ ಹೇಳ್ಬೇಕಿಲ್ಲ ಏನು ಇದ್ರೊಳಗೆ ಒಂದು ಅರ್ಧ ಕೊಡ್ತಿದ್ದೆ ಅದ್ರೊಳಗೆ ಒಂದು ಅರ್ಧ ಮಿಸ್ಟರ್ ಅಂಡ್ ಮಿಸಸ್ ಕಲೇಶ್ ಕುಮಾರ ಕೈ ಯಾಕೆ ಹಾಕಿರಿ ನೀನು ಅಂತಲ್ಲ ಇವತ್ತಿನಿಂದ ನಾನು ನಮ್ಮ ತಮ್ಮ ಫ್ರೆಂಡ್ ಅಂತ ನಾ ಕಟ್ತೀನಿ ಕೈ ಮಾಡಬೇಡ ಕೈ ಮಾಡಿದ್ರೆ ಕೈ ಮಾಡಂಗಿಲ್ಲ ಕಾಲ ನಿಮ್ಮ ಅಪ್ಪಾಂಜಲಿ ಅನ್ನೋದು ಅಪ್ಪಾಂಜಲಿ ಇನ್ನೊಂದು ನನ್ನ ಸುದ್ದಿ ಬರ್ತೀರ ಅಂತ ಹಾಕಿ ಹುಡಿ ಜಾಡ್ಸಿ ಬರ್ತೀನಿ ಆದ್ರೂ ಸೊಕ್ಕ ಬುದಿಲ್ಲ ನೋಡ್ರಿ ಮಗನ್ ಇಲ್ಲ ಅದಕ್ಕೆ ಏನು ಮದಿ ಇನ್ನೊಮ್ಮೆ ನನ್ನ ಸುದ್ದಿ ಬರ್ತೀರೇನಿಲ್ಲ ಅಂದೆ ಎಲ್ಲರೂ ಹೊಡೆದ ಬಾರೆ ಹೊಟ್ಟೆ ಆಗ್ಲಿ ಯಾಕೆ ತ್ರಾಸ ತಗೊಳಕ ನೀನು ಬಂಗಾರದಂತ ಕಿವಿಗೆ ತೂತ ಇಲ್ಲಲ್ಲ ದೇವ್ರು ಇಟ್ಟಿಲ್ಲ ನಿನ್ನ ಪರಿಸ್ಥಿತಿ ನನಗೆ ಅರಿತಾಗುತ್ತೆ ಬಡಬೇಕಾದ್ರೆ ಈ ಕ್ಯಾಂಪಿಗೆ ಪರಿ ತುಂಬಿಕೊಂಡು ಅವ್ರು ಬಂದಿದ್ದೆ ನನ್ನ ಪರಿನ ಹರಿದಿಟ್ಟೆ ಇದ್ರ ಶಾಪ ನನಗೆ Attention please. ಗಾಡಿ ಸಂಖ್ಯೆ 10-20-30. ಈ ಗಾಡಿ ಭೀಮರಾಯಗುಡಿ ಗೋಗಿ ಚಾಮನಾರ್ ಮಾರ್ಗವಾಗಿ ಕಳಬಿಡಿ ತಲುಪುತ್ತದೆ. ಬಿಳಿಂಗ್ ಬಿಳಿಂಗ್ ಕಿಶ್ ಗದಗ ಬಿಡ್ತಾನೆ ಗದಗ ಬಿಡುತ್ತೆ ರಸ್ತಾಪುರಕ್ಕೆ ಹೋಗಲಿದ್ದು ಇಲ್ಲ ಕ್ರಾಸಿಗೆ ಅಷ್ಟ ಊರಾಗ ನಾವ ಸೌಕಾರ ಮಕ್ಕಳಂತ ಅವಿ ನಾ ಹಳ್ಳಿ ಕಾಲು ಪುಲ್ವಾಗ್ಯವ ಉಳಿಸಿದೆ ಅಂದ್ರೆ ಕೈ ಮುರಿದಿ ಕಾಲು ಮುರಿದಿ ಸಣ್ಣಗೆ ಜಳಕೊಂಡು ಮಾಡಿಸಿದಿ ಹೋಗು ಅಲ್ಲಿ ಎಂದಾಗ ಸಾಪು ಸಿಗ್ತಾವ ತಗೊಂಬೋಗು ಇಲ್ಲೆಲ್ಲ ಹೊರಗೆ ನಮ್ಮವ್ವ ಹೊರಗೆ ಹೋಗ್ಬಾರಪ್ಪ ನನ್ನ ಕಿಡ್ನಾಪ್ ಮಾಡ್ತಾರೆ ಈಶ್ವರ ರಾಯಿ ಕಿಡ್ನಾಪ್ ಮಾಡಿಬಿಡ್ತಾರೆ ನೀನು ಹೋಗ ಕೈ ಮಾಡೋದು ಇನ್ನೊಂದು ಸುದ್ದಿ ಬಂದು ಬಾರಿ
ಅಲ್ಲಿ ತಿಳ್ಕೊಂಡು ಹಾಗೆ ನೋಡಾಗಿಲ್ಲ ನಾನು ನೋಡಿ ಏನ್ ಕಷ್ಟ ಮಾಡ್ತೀನಿ ಅಲ್ಲಿ ಯಾಕೆ ನಿಂತೀವಿ ಆಯ್ತು ಬಾ ಹಂಗೆ ನೋಡಿ ಹೆಂಗಂದ್ರೆ ಕಿವಿಡಿ ಸರಳ ಒತ್ತನ್ನ ಒತ್ತಿದ್ರು ಸರಿ ಅಣ್ಣ ನಂಗೆಲ್ಲ ನೀವ ಬೂಸಿ ಹೊಡೆದಕ್ಕೆ ಯಾರು ಬೂಸ್ಟ್ ನಾ ಯಾರು ಯಾರಿವತ್ತ ನಿಮ್ಮ ಮಾವ ಏ ಇದ್ರಿ ಇವಾಗ ಕೈ ಮಾಡ ಕೈ ಮಾಡಿದ್ರೆ ನೀನು ಮಾಡಲ್ಲ ಏನು ಮಾಡಲ್ಲ ಹಿಂಗೆ ಮಾಡಿದ್ದೀಯಲ್ಲ ಮಾಡ್ಕೋ ನೀನು ಬಿಡ್ತೀರ ಅಂತಿಕೊಂಡೆ ಏನು ಮಾಡಕ್ಕಾಗುದಿಲ್ಲ ತಮ್ಮ ಕೆರಬಾಯಿ ಆಗಕ್ಕೆ ಹೋಗಿದ್ದೀನಿ ಅದನ್ನ ಮುಗಿಸ್ತೀನಿ ಹಂಗ ಹಂಗ ಅಲ್ಲೇ ಇವಳು ನಿರ್ಪುಣ ಮೂಷಿಕವಾದ ಮೋದಕಾಸ್ತ ನಿರ್ಪುಣ ನಿನ್ನವನಿಗೆ ಎಲ್ಲ ನಿರ್ಪುಣ ಹೊಲಿ ಮಾವ ಯಾಕೆ ನಿನ್ನ ಬಾಳ ಬೆಳಗಬೇಕಂತ ನಾ ಮಾಡಿದ್ರೆ ನನ್ನ ಗರ್ಭಗುಡಿಗೆ ಬೆಂಕಿ ಹಚ್ಚಿದೆ ಅಂದ್ರೆ ಈ ನನ್ನ ಮಕ್ಕಳು ಒದಿಸ್ಕೊಂಡ ನನ್ನ ಒದಿಸ್ಯಾರ ನಿನ್ನ ಒಂದು ಆಸೆ ಇಟ್ಟಿದ್ದೆ ನನ್ನ ಟಿಸಿನ ಬಂದು ಮಾಡಿತ್ತು ಅದಕ್ಕಂತಾರಲ್ಲ ಪ್ರೀತಿ ಯಾವಾಗಲೂ ವಿಚಾರ ಮಾಡಿ ಮಾಡ್ಬೇಕಂತ